ನೋವು ಇಡೀ ರಾಜ್ಯದಲ್ಲಿ ಎಲ್ಲ ಜನರಿಗೂ ಕೂಡ ಇದು ಬಹಳ ಇದನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಈ ಸಂಭ್ರಮ. ಇದು ನಾನು ಇಲ್ಲಿ ಒಬ್ರು ಇಬ್ಬರ ಮೇಲೆ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ನಾವು ಡೆಫಿನೆಟ್ ಅದನ್ನು ಪರಿಶೀಲನೆ ಮಾಡಲೇಬೇಕಾಗಿದೆ. ಇದರಿಂದ ನಾವೆಲ್ಲ ಪಾಠನೂ ಕೂಡ ಕಲೀಲೇಬೇಕಾಗಿದೆ. ಇಡೀ ಅಡ್ಮಿನಿಸ್ಟ್ರೇಷನ್ ಇದು ಬೇರೆಯವರು ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ BJP ಇವರೆಲ್ಲ ಹೆಣದ ಅವ್ರದ್ದು ವೃತ್ತಿ, ಅದು ಹೆಣದ ಮೇಲೆ ರಾಜಕೀಯ ಮೊದಲಿಂದನೂ ಅವರು ನಡ್ಸ್ಕೊಂಡು ಬಂದಿದ್ದಾರೆ. ಬೇಕಾದ್ರೆ ನಾನು ದೊಡ್ಡ ಪಟ್ಟಿ ಕೊಡ್ತೀನಿ. ಅವ್ರವ್ರ ಅಡ್ಮಿನಿಸ್ಟ್ರೇಷನ್ಗಳಲ್ಲಿ ಏನೇನಾಯಿತು ಅಂತ ನಾನು ರಾಜಕಾರಣ ಅವ್ರ ಥರ ರಾಜಕಾರಣ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ನನಗೆ ಐ ಆಮ್ ವರೀಡ್ ಅಬೌಟ್ ಆ ಪಾಪ ಮಕ್ಕಳು, ಆ ಚಿಕ್ಕ ಮಕ್ಕಳು ಭಾಳ ನಾನು ನೋಡಿದೆ 4-5 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು. 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಅದನ್ನು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟಾಗಿ ಒಂದು 10 ಮಿನಿಟ್ಸಲ್ಲಿ ಕ್ಲೋಸ್ ಮಾಡ್ಸೋಕ್ಕೆ ಒಂದು ಮಾಡಿ ಅಂತ ಹೇಳಿದ್ರು. ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ. ಪಾಪ ಪೊಲೀಸ್ ಕಮಿಷನರ್ ಬಂದು ಹೇಳಿದ್ರು, ಇತ್ತಿರಿ 1-2 ಹೆಚ್ಚು ಕಮ್ಮಿ ಆಗಿದೆ, ಸ್ವಲ್ಪ ಇಮಿಡಿಯೇಟಾಗಿ ರಶ್ ಮಾಡಿ 10 ನಿಮಿಷದಲ್ಲಿ ಮುಗಿಸೋಕ್ಕೆ ನೀವು ಏರ್ಪಾಟ್ ಮಾಡಿ ಅಂತ ಅಂದ್ಬಿಟ್ಟು. ನಾನು ಇವರು ಮ್ಯಾನೇಜ್ಮೆಂಟ್ ಅವರು KCA ಮ್ಯಾನೇಜ್ಮೆಂಟ್ ಅವರು ಹೋಗಕ್ಕೆ ಆಗ್ತಿರ್ಲಿಲ್ಲ. ನಾನು ಕಾರಲ್ಲಿ ಕುಂಡಿಸ್ಕೊಂಡು ನಾನು ಅಲ್ಲಿ ಹೋಗೋದು KCA ಹೋಗೋದು ನನಗೆ ಪ್ಲ್ಯಾನು ಇರಲಿಲ್ಲ. ಅವ್ರು ಇನ್ವೈಟ್ ಮಾಡಿದ್ರು, ನನಗೆ ಅಲ್ಲಿ ಹೋಗೋಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಆಮೇಲೆ ನಾನು ಮ್ಯಾನೇಜ್ಮೆಂಟವ್ರನ್ನ ಕರ್ಕೊಂಡು ಹೋಗ್ಬೇಕಾಯ್ತು. ನನ್ನ ಗಾಡಿಯಲ್ಲೇ ಕುಂಡಿಸ್ಕೊಂಡು ನಾನು ಪ್ರೆಸಿಡೆಂಟ್ನ, ಸೆಕ್ರೆಟ್ರಿನ ಅವ್ರನ್ನೆಲ್ಲ ಕುಂಡಿಸ್ಕೊಂಡು ಹೋಗಿ ತಕ್ಷಣ ಅವ್ರ ಹತ್ರನೂ ಮಾತಾಡಿ ಅವ್ರಿಗೂ ಹೇಳಿ ವಿತಿನ್ 10 ಮಿನಿಟ್ಸ್ ಇದನ್ನು ಮಾಡಿ. ಅದಕ್ಕೆ ಅಲ್ಲಿ ಏನು ನಾವು ಅನೌನ್ಸ್ಮೆಂಟು ಮಾಡೋಕ್ಕೆ ಬಿಡಲಿಲ್ಲ, ಏನೂ ಇಲ್ಲ. 2 ನಿಮಿಷದಲ್ಲಿ ಅವರು ಕ್ಲೋಸ್ ಮಾಡಿ ಒಪ್ಕೊಂಡ್ರು. ಅವ್ರಿಗೂ ಏನು ನನಗೆ ನಾನು ಇದಕ್ಕೆ ಹೋಗೋವರೆಗೂ ಕೂಡ, ಸ್ಟೇಡಿಯಮ್ಗೆ ಹೋಗೋವರೆಗೂ ಕೂಡ ನನಗೆ ಹಿಂಗಾಗಿದ್ದ ನನಗೆ ಗೊತ್ತಿಲ್ಲ. ನಿಮ್ಮ ಮೀಡಿಯಾವರೇ ನನಗೆ ತಿಳಿಸಿದ್ದು. ಎಲ್ಲ ಫೋನ್ಸು ನನಗೆಲ್ಲ ಜಾಮ್ ಆಗೋಗ್ಬಿಟ್ಟಿತ್ತು. ನಿಮ್ಮ ಮೀಡಿಯಾವ್ರು ನನಗೆ ತಿಳಿಸಿದ್ರು, ಮೀಡಿಯಾವರು ಈ ಥರ ಆಗಿದೆ ಅಂತ ಅಂದ್ಬಿಟ್ಟು. NDTV ಅವರು, ಟೈಮ್ಸ್ನವರು ಒಂದು 3-4 ಜನ ನನಗೆ ಕೇಳಿದ್ರು. ಟೈಮ್ಸ್ನವರು, ಇಂಡಿಯಾ ಟುಡೇ ಅವ್ರು ನನಗೆ ಈ ಥರ ಆಗಿದೆಯಂತೆ, ನಿಮಗೆ ಏನೋ ಗೊತ್ತಿತ್ತು. ನನಗಿನ್ನ ಗೊತ್ತಿಲ್ಲ ಅಂತಲೇ ನಾನು ಹೇಳಿದೆ. ಆಮೇಲೆ ನನ್ನ ಕಮಿಷನರ್ ಹೇಳಿದ್ರು ನನಗೆ ಬಂದು 1-2 ಈ ಥರ ಆಗಿದೆ, ತಕ್ಷಣ ನಾವು ಹಾಸ್ಪಿಟ್ಲಿಗೆ ಈ ಥರ ಆಗಿದೆ, ಇಮಿಡಿಯೇಟಾಗಿ ದಯವಿಟ್ಟು ನೀವು ಕ್ಲೋಸ್ ಮಾಡಿಸ್ಬೇಕು ಅಂತ. ನಾನು ಟೇಕನ್ ದಟ್. ನಾನು ತಕ್ಷಣ ಅವ್ರಿಗೆ ಹೋಗಿ ನಾನೇ ನಿಂತ್ಕೊಂಡು ಅಲ್ಲಿ ಅವ್ರಿಗೆ ಹೇಳಿದೆ, ನೋ ಫಂಕ್ಷನ್, ನೋ ಭಾಷಣ, ನಥಿಂಗ್, ಯಾರು ಮಾತಾಡೋಕ್ಕೂ ಅಲ್ಲಿ ಅವಕಾಶ ಕೊಡದೆ ಆಗಿದೆ. ಡೆಫಿನೆಟ್ಲಿ ವಿ ವಿಲ್ ಗೋ ಟು ನಮ್ಮದೆಲ್ಲರ ಇದರಲ್ಲಿ ನಾವು ಒಬ್ಬರ ಮೇಲೆ ಇಬ್ಬರ ಮೇಲೆ ಬಿಡುವಂಥ ಸಂದರ್ಭ ಅಲ್ಲ ಇದು. ಯಾರ ಮೇಲೆ ಬ್ಲೇಮ್ ಮಾಡೋಂಥ ಸಂದರ್ಭ. ನಾನು ಯಾವ ರಾಜಕೀಯದವರು ನನಗೆ ಅವ್ರು ಏನು ಮಾತಾಡ್ತಾರೆ ಅಂತ ನಮ್ಗೆ ಲೆಕ್ಕನೂ ಇಲ್ಲ ನನಗೆ. ಅವರೆಲ್ಲರದು ಮಾಮೂಲಿ ಚೇಷ್ಟೆನೇ. ಅವ್ನು CT ರವಿ ಮಾತಾಡಲಿ, ಕುಮಾರಸ್ವಾಮಿ ಮಾತಾಡಲಿ, ಅಶೋಕ್ ಮಾತಾಡಲಿ, ಯಾರು ಮಾತಾಡಿ ಅವ್ರದ್ದೆಲ್ಲ ಬರೀ ರಾಜಕಾರಣ. ಅವ್ರದ್ದೆಲ್ಲ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಇವೆಲ್ಲ ಬರ್ತದೆ ಚರ್ಚೆ. ಅಸೆಂಬ್ಲಿಲಿ ಅವ್ರವ್ರ ಕಾಲದಲ್ಲಿ ಏನೇನು ಮಾಡಿದ್ರು ಅಂತ ಅಂದ್ಬಿಟ್ಟು ಚರ್ಚೆ ಬರ್ತದೆ, ನಾನಾಗಿ ಮಾತಾಡ್ತೀನಿ. ಈಗ ರಾಜಕಾರಣ ಮಾತಾಡೋದು ಬೇಡ ನನಗೆ. ಮಾಹಿತಿ ಕೊಟ್ಟರು ಕೂಡ ಸರ್ಕಾರ ತರಾತುರಿಯಲ್ಲಿ ನಿರ್ಧಾರ ಮಾಡ್ತು ಅಂತ ಆಯ್ತಪ್ಪ. ಕುಮಾರಸ್ವಾಮಿ ಹೇಳ್ದಂಗೆ ಅದು ನಾನು ಅವ್ರಿಗೆ ಉತ್ತರ ಆಮೇಲೆ ಕೊಡ್ತೀನಿ. ನಾನು ಐ ವಾಸ್ ಇನ್ ಕನಕಪುರ ಕೋರ್ಟಲ್ಲಿದ್ದೆ. ನಾನು ಅದನ್ನು ಯಾರು ಇಟ್ ಇಸ್ ಮೈ ಗೌರ್ಮೆಂಟ್, ನಮ್ಮದು ಗೌರ್ಮೆಂಟು. ಯಾರೇ ತೀರ್ಮಾನ ಮಾಡಿರಲಿ, ನಾವೇ ತೀರ್ಮಾನ ಮಾಡಿದ್ದೀವಿ ಅನ್ಕೊಳ್ಳೋಣ. ನಮ್ಮದು ಗೌರ್ಮೆಂಟ್ ಅದು. ತಕ್ಷಣ ಐ ಟು ರಶ್ ಬ್ಯಾಕ್. ನನಗೂ ಕೆಲವು ಪೊಲೀಸ್ ಆಫೀಸರ್ಸ್ ಫೋನ್ ಮಾಡಿ ಹಿಂಗೆಲ್ಲ ಹಿಂಗಿದೆ ಅಂತ ಹೇಳಿದ ತಕ್ಷಣ ಐ ಟು ರಶ್ ಬ್ಯಾಕ್. ನಾವು ಯಾರೂ ಎಕ್ಸ್ಪೆಕ್ಟೇ ಮಾಡಲಿಲ್ಲ. 2 hours ಜಾಮ್ ಮಾಡಿ ಇದನ್ನೇ ಇನ್ನು ಜನ ಬರೋದನ್ನೇ ಇದನ್ನು ನಿಲ್ಲಿಸೇ ಬಿಟ್ರು ಮೆಟ್ರೋನ. ಆ ಥರ ಪರಿಸ್ಥಿತಿ ಆಯಿತು. ನನಗೆ ನೀವು ಬರೀ ರಾಜಕೀಯ, ನೀವು ಮಾಧ್ಯಮ, ನೀನು ಕೇಳಕ್ಕೆ ಹೋಗ್ಬೇಡ. ರಾಜಕೀಯ ಮಾಧ್ಯಮ ಅವ್ರ ಕಾಲದಲ್ಲಿ ಏನೇನಾಯಿತು, ಇಲ್ಲಿ ನನ್ನ ಮನೆ ಮುಂದೆ ರಾಜ್ಕುಮಾರ್ದಾದಾಗ ಏನಾಯಿತು, ಇಲ್ಲೇ ಎದುರುಗಡೆ ಮನೇಲಿ ನಾನಿದ್ದೆ ಅವತ್ತು. ಆಗ ನಾನು ಡೆಲ್ಲಿಲಿ ಇದ್ದೆ ಅವತ್ತು. ಏನೇನಾಯಿತು, ಯಾವ ಸಂದರ್ಭದಲ್ಲಿ ಏನೇನಾಯಿತು ಡೆಲ್ಲಿಲಿ, ಅದೆಲ್ಲ ಈಗ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಪಾಲಿಟಿಕ್ಸ್, ದಟ್ಟಿ ಪಾಲಿಟಿಕ್ಸ್. ಅವರು ಯಾವತ್ತೂ BJP and JDS ಆಲ್ವೇಸ್ ಪ್ಲೇಸ್ ಪಾಲಿಟಿಕ್ಸ್ ಆನ್ ಡೆಡ್ ಬಾಡೀಸ್. ದಟ್ ಈಸ್ ದೇರ್ ಲೈಫ್. this one, their agenda, political agenda, but they should see what they have done. We are deeply hurt. It is our own family, all the members, the image of Karnataka, the image of Bangalore. Yes, we take it. We are not blaming on others, though it has happened very unexpectedly. We never expect, no one expected such a crowd. 18 years, I don't know what was boiling in the youngsters. They all came. No doubt,
some decision was there, they wanted to come when they open, and that is all debatable. Things has happened. Now let us be a part of the grief. We want to respect them. It is our family members. We all are, my CM is also shocked, my Home Minister is also shocked, the entire government is shocked. The state is mourning for this. Sir, a few minutes back you were crying, sir. You were narrating something. No, see, of course, it is all of our family members. We never expected such a big the image of Karnataka, the image of Bangalore has lost, the family has lost. Which child, some mother spoke to you? Yes, the mother said, don't do post-mortem, give the body to me. How can we do it? We have to take up a legal this one. Tomorrow something may happen, whether it has been done it in a proper way, whether it is not been, it is an accident, whether someone has stamped it, someone has stabbed it. That has to be, a report has to be come from the health. When post-mortem is done, only we will know about it. Because I just checked the gates, what the things were there, how many gates were there. A lot of issues are there. I think the magistrates will definitely look at it. We are very serious in this. My party, even in the national level also, they are very much concerned on this issue. So let us, we will try to find a solution for this. So the permission, the BJP is saying that the permission was not given by the I police. don't want to react to any of this BJP guys. I am only answering to the people of Karnataka and the people of the country. All BJPs are all nonsense political. They are also the masterminds of all these 30 things. 45 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ನೀನು 10 ಜನ ನಾನು ನೋಡಿದ್ದೀನಿ, ನನ್ನ ಕಣ್ಣಲ್ಲಿದೆ. ಅದನ್ನು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟಾಗಿ ಒಂದು 10 ಮಿನಿಟ್ಸಲ್ಲಿ ಕ್ಲೋಸ್ ಮಾಡ್ಸೋಕ್ಕೆ ಒಂದು ಮಾಡಿ ಅಂತ ಹೇಳಿದ್ರು. ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ. ಪಾಪ ಪೊಲೀಸ್ 45 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ನೀನು 10 ಜನ ನಾನು ನೋಡಿದ್ದೀನಿ, ನನ್ನ ಕಣ್ಣಲ್ಲಿದೆ. ಅದನ್ನು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟಾಗಿ ಒಂದು 10 ಮಿನಿಟ್ಸಲ್ಲಿ ಕ್ಲೋಸ್ ಮಾಡ್ಸೋಕ್ಕೆ ಒಂದು ಮಾಡಿ ಅಂತ ಹೇಳಿದ್ರು. ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ. ಪಾಪ ಪೊಲೀಸ್ 45 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ನೀನು 10 ಜನ ನಾನು ನೋಡಿದ್ದೀನಿ, ನನ್ನ ಕಣ್ಣಲ್ಲಿದೆ. ಅದನ್ನು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟಾಗಿ ಒಂದು 10 ಮಿನಿಟ್ಸಲ್ಲಿ ಕ್ಲೋಸ್ ಮಾಡ್ಸೋಕ್ಕೆ ಒಂದು ಮಾಡಿ ಅಂತ ಹೇಳಿದ್ರು. ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ. ಪಾಪ ಪೊಲೀಸ್ 45 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ನೀನು 10 ಜನ ನಾನು ನೋಡಿದ್ದೀನಿ, ನನ್ನ ಕಣ್ಣಲ್ಲಿದೆ. ಅದನ್ನು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟಾಗಿ ಒಂದು 10 ಮಿನಿಟ್ಸಲ್ಲಿ ಕ್ಲೋಸ್ ಮಾಡ್ಸೋಕ್ಕೆ ಒಂದು ಮಾಡಿ ಅಂತ ಹೇಳಿದ್ರು. ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ. ಪಾಪ ಪೊಲೀಸ್ 45 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ನೀನು 10 ಜನ ನಾನು ನೋಡಿದ್ದೀನಿ, ನನ್ನ ಕಣ್ಣಲ್ಲಿದೆ. ಮಕ್ಕಳ ಸಾವಿಗೆ ಕಣ್ಣೀರಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಯಾವ ತಂದೆ ತಾಯಿಗೂ ಇಂಥ ಪರಿಸ್ಥಿತಿ ಬರಬಾರದು. ನನ್ನ ಕುಟುಂಬದ ಮಕ್ಕಳೇ ಮೃತಪಟ್ಟಷ್ಟು ನೋವಾಗಿದೆ ನನಗೆ ಅಂತ ಡಿಕೆ ಶಿವಕುಮಾರ್ ಕಣ್ಣೀರಿಟ್ಟರು. ಹೆಣದ ಮೇಲೆ ನಾನು ರಾಜಕೀಯ ಮಾಡಲ್ಲ ಅಂತ ಕಾಲ್ ತುಳಿತ ದುರಂತದ ಬಗ್ಗೆ ಡಿಕೆ ಶಿವಕುಮಾರ್ ಮಾತಾಡಿದ್ರು. 10 ಮಕ್ಕಳ ಸಾವು ಕಣ್ಣಾರೆ ನೋಡಿದ್ದೀನಿ ನಾನು. ಯಾವ ತಂದೆ ತಾಯಿಗೂ ಈ ಪರಿಸ್ಥಿತಿ ಬರಬಾರದು. ನಮ್ಮ ಕುಟುಂಬದಲ್ಲೇ ಹೀಗಾಗಿದೆ ಅನ್ನಿಸುವಷ್ಟು ನನಗೆ ನೋವಾಗಿದೆ ಅಂತ ಡಿಕೆ ಶಿವಕುಮಾರ್ ಕಣ್ಣೀರಿಟ್ಟು ಹೇಳಿಕೆ ಕೊಟ್ಟರು. ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರ್ಕಾರದ ಮೇಲೆ. ಅದರ ನಡುವೆ ಡಿಕೆ ಶಿವಕುಮಾರ್ ಕೊಟ್ಟಂತ ಈ ಸ್ಟೇಟ್ಮೆಂಟ್. ಎಲ್ಲ ಈ ರೀತಿ ಆಗಿದ್ದು ನೀನು 10 ಜನ ನಾನು ನೋಡಿದ್ದೀನಿ, ನನ್ನ ಕಣ್ಣಲ್ಲಿದೆ. ಅದನ್ನು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟಾಗಿ ಒಂದು 10 ಮಿನಿಟ್ಸಲ್ಲಿ ಕ್ಲೋಸ್ ಮಾಡ್ಸೋಕ್ಕೆ ಒಂದು ಮಾಡಿ ಅಂತ ಹೇಳಿದ್ರು. ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ. ಪಾಪ ಪೊಲೀಸ್ 45 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ನೀನು 10 ಜನ ನಾನು ನೋಡಿದ್ದೀನಿ, ನನ್ನ ಕಣ್ಣಲ್ಲಿದೆ. ಅದನ್ನು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟಾಗಿ ಒಂದು 10 ಮಿನಿಟ್ಸಲ್ಲಿ ಕ್ಲೋಸ್ ಮಾಡ್ಸೋಕ್ಕೆ ಒಂದು ಮಾಡಿ ಅಂತ ಹೇಳಿದ್ರು. ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ. ಪಾಪ
ಕನೆಕ್ಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.